ಈ ರೀತಿ ಎಲ್ಲ ಆದ್ಮೇಲೂ ಕೂಡ ಇವರು ಹೈಕೋರ್ಟ್ ಇಂದ ಆರ್ಡರ್ ತಂದಿದೀವಿ ಅಂದ್ರೆ ಹೈಕೋರ್ಟ್ ಆರ್ಡರ್ ಇದೆ ಅಂತ ಆದ್ಮೇಲೂ ಕೂಡ ಇವರು ಬಾಯಿ ಹೋದಂಗೆ ಮಾತಾಡ್ಬೋದು ಅಂದ್ರೆ ಉಚ್ಚ ನ್ಯಾಯಾಲಯಕ್ಕೆ ಆರ್ಡರ್ ಇರುವಂತಹ ಆರ್ಡರ್ಗೂ ಇವರು ಉಲ್ಲಂಘನೆ ಮಾಡ್ದಂಗಲ್ವಾ? ಅಶ್ವಿನಿ ಅವರೇ ಅವ್ರು ಏನ್ ಹೇಳ್ತಾ ಇದ್ದಾರೆ ಕೇವಲ ಪಾತ್ರಧಾರಿ ಮುಖವಾಣಿ ಅಷ್ಟೇ, ನನ್ನ ಹತ್ರ ಬರ್ಕೊಟ್ರು ನಾನು ಹೇಳ್ದೆ ಅಂತ ಅಲ್ವಾ? ಅದು ಯಾವ್ದು ಒಳ್ಳೇದು ಕೆಟ್ಟದ್ದು ಅಂತ ನನಗೆ ಗೊತ್ತಾಗಲ್ವಾ? ಹೌದಾ? ನೀನು ಇಷ್ಟು ವರ್ಷ ನೀನು ಆಂಕರ್ ಆಗಿ ಕೆಲಸ ಮಾಡ್ಕೊಂಡ್ ಬಂದಿದ್ಯಾ, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ತಡೀರಿ, ಒಂದೇ ಸಲ ಅಟ್ಯಾಕ್ ಮಾಡ್ಬಿಡಿ, ತಡೀರಿ ಮಾತಾಡ್ಬಿಡ್ತೀನಿ. ತಡೀರಿ, ಅವ್ರು ಕೇಳ್ತಾ ಇದ್ದಾರೆ, ಲಾಯರ್ ಗಿಂತ ದೊಡ್ಡವ್ರೇನ್ರಿ ನೀವು, ಕೇಳ್ತಾರೆ ತಡೀರಿ. ವಿದ್ಯಾ ಮ್ಯಾಮ್, ನನಗೊಂದ್ ಸ್ವಲ್ಪ, ಯಾಕಂದ್ರೆ ನನ್ನನ್ನ ನೀವು ಕಾಲ್ ತಗೊಂಡಿದ್ದೀರಾ, ನಾನು ನ್ಯಾಯಾಲಯದಲ್ಲಿ ನಡೆದಂತ ಚಿತ್ರೀಕರಣ ನಿಮ್ ಮುಂದೆ ಇಡಬಹುದು, ಇದಕ್ಕೆ ಒಂದ್ ಸ್ವಲ್ಪ ಅವಕಾಶ ಕೊಟ್ಬಿಡಿ ವಿದ್ಯಾ ಮ್ಯಾಮ್. ಆಮೇಲೆ ನೀವು ನಾನೊಂದು ಪ್ರಶ್ನೆ ಕೇಳ್ತೀನಿ. ಈಗ ನೀವು ಕೋರ್ಟ್ ಅಲ್ಲಿ ಒಂದೇ ನಿಮಿಷ ಅಶ್ವಿನಿ ಅವರೇ ಒಂದ್ ನಿಮಿಷ, ಆರ್ಡರ್ ಬಂದ್ಮೇಲೆ ಯಾವಾಗ ಕೋರ್ಟ್ ಅಲ್ಲಿ ಕೇಸ್ ಆಯ್ತು, ನಾವು ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಅಂದ್ರೆ ಜಡ್ಜ್ ಗಳ ಮುಂದೆ ನಿಂತ್ಕೊಂಡು ನಾವ್ ಯಾವಾಗ ಬೇಲ್ ತಗೊಂಡ್ ಬಂದ್ವಿ, ಅದಾದ್ಮೇಲೆ ನಾನು ಯಾವ್ದಾದ್ರು ಸುದ್ದಿಯನ್ನ ಆಂಕರಿಂಗ್ ಮಾಡಿದಿನ? ಬಿಫೋರ್ ನನಗೆ ಗೊತ್ತಿರ್ಲಿಲ್ಲ ಇವ್ರದ್ದು ಸಾಮ್ರಾಟ್ ಮೇಲೆ ಸ್ಟೇ ಇತ್ತು, ಸ್ಟಾಂಪ್ ಸ್ಟೇ ಕೊಟ್ರು, ಅದಾದ್ಮೇಲೆ ಕೃಷ್ಣಮೂರ್ತಿ ಅವರು ನಾವು ಹಿಂಗೆ ಹಣಕ್ಕೆ ವಸೂಲಿಗೆ ಎಲ್ಲ ಹೋಗಿದ್ವಿ ಅಂತ ಯಾವ್ದು ಹೇಳಿಲ್ವಾ? ಇದೆಲ್ಲ ಯಾವ್ದು ನನಗೆ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ, ಇದೆಲ್ಲ ಯಾವ್ದು ನನಗೆ ಗೊತ್ತಿಲ್ಲ. ಒಪ್ಕೊಳ್ತೀರಾ ಇಂಥದ್ದೆಲ್ಲ ಆಗಿದೆ ಅಂತ ಒಪ್ಕೊಳ್ತೀರಾ? ಅಂದ್ರೆ ಅವ್ರ ಆಡಿಯೋ ನೋಡಾದ್ಮೇಲೆ ಅದನ್ನ ನಾನು ಹೇಳ್ತಿರೋದು, ಬಿಫೋರ್ ನನಗೆ ಯಾವ್ದು ಗೊತ್ತಿಲ್ಲ. ಇದೆಲ್ಲ ಮುಚ್ಚಿಟ್ಟು ಬಳಸ್ಕೊಂಡ್ರ ಅಲ್ಲ ಬಳಸ್ಕೊಂಡ್ರಲ್ಲ, ಒಂದೇ ನಿಮಿಷ ರೀ, ನಾನು ಹೇಳ್ಬಿಡ್ತೀನಿ. ಈಗ ಅವ್ರು ಹೇಳಿದ್ರಲ್ಲ ಸ್ಟೇ ತಗೊಂಡ್ಬಂದಿ, ಅಂದ್ರೆ ಇವಾಗ ಯಾವ್ದು ಅಂದ್ರೆ ಕೇಸ್ ಆಗಕ್ಕಿಂತ ಮುಂಚೆ ನಾನ್ ಆಂಕರಿಂಗ್ ಮಾಡಿದ್ದು, ಕೇಸ್ ಆಗಕ್ಕಿಂತ ಮುಂಚೆ ನಾನು ಆಂಕರಿಂಗ್ ಮಾಡಿದ್ದೀನಿ. ಅಂದ್ರೆ ಜೈಲೂಟ ಫಿಕ್ಸ್ ಅದ ಏನು ಹೇಳಿದ್ರು ಅದ ನಾನು ಹೇಳಿದ್ದೀನಿ. ಅಂದ್ರೆ ಕಾನೂನು ಮೂಲಕ ಅದೇನೇನಿರುತ್ತೆ ಆ ಲೆಕ್ಕಾಚಾರದಲ್ಲಿ ನಾನು ಮಾತಾಡಿದ್ದೀನಿ. ಅದೇ ಕೇಸ್ ಆದ್ಮೇಲೆ ಜಡ್ಜ್ ಹತ್ರ ಹೋಗಿ ಬಂದ ಮೇಲೆ ನಂದು ಯಾವ್ದಾದ್ರು ಒಂದೇ ಒಂದು ವಿಡಿಯೋ ಲೈವ್ ಅಲ್ಲಿ ಅಪ್ಲೋಡ್ ಆಗಿದ್ಯಾ? ನಾನು ಆಂಕರಿಂಗ್ ಮಾಡಿ ಹಾಕಿದೀನಾ? ನಾನು ಅವ್ರ ಮೇಲೆ ಜಿದ್ದು ಸಾಧಿಸದೇ ಆಗಿದ್ರೆ, ನನಗೆ ಆನಂದ್ ಗುರುಜಿ ಮೇಲೆ ದ್ವೇಷನೇ ಇದ್ದಿದ್ರೆ, ನಾನು ಆಂಕರಿಂಗ್ ಮಾಡಿ ಆ ತಕ್ಷಣನೇ ಮತ್ತೆ ಬಂದ್ಬಿಟ್ಟು ಇನ್ನೊಂದು 4 ವಿಡಿಯೋ ಹೇಳಿದ್ರಲ್ಲ ಅಪ್ಲೋಡ್ ಆಗಿದೆ ಅಂತ, ನಾನು ಹಾಕ್ಬೇಕಿತ್ತಲ್ಲ, ನಾನು ಯಾಕೆ ಮಾಡಿಲ್ಲ? ಧರ್ಮ ಹೇಳೋರು ಧರ್ಮ ಕೆಲಸ ಮಾಡಿದಾರೆ ಅಂತೆಲ್ಲ ಅವ್ರ ವಿರುದ್ಧ ತಿರುಗ್ತಿದ್ರಲ್ಲ, ನಿಮ್ಮನ್ನ ಬಳಸ್ಕೊಂಡಿದ್ದಾರೆ. ಅಲ್ಲ ಬಳಸ್ಕೊಂಡಿಲ್ಲ, ಈಗ ಹೋಗಿ ಬಂದು ಮಾನ ಮರ್ಯಾದೆ ಅನ್ಬೇಡ್ರಿ, ನೀವೊಬ್ಬ ಹೆಣ್ಮಗಳು ಮರ್ಯಾದೆ ಇದೆಯಾ? ಪ್ರಶ್ನೆ ಕೇಳೋರ್ಗು ಅನ್ನೋದು ಇವ್ರಂತಲ್ಲ ಮೇಡಮ್, ಎಷ್ಟು ಜನ ಹೆಣ್ಮಕ್ಳು ಇದನ್ನ ಒಂದು